ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ದರ್ಶನ್ ಈಗಿರೋ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಿರಪರಾಧಿ ಅಂತ ಹೇಳಿ ಅವ್ರು ಆಚೆ ಬರಬೇಕು ಅಂತ ಹೇಳಿ ನಟಿ ಶರಣ್ಯ ಶೆಟ್ಟಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದ್ರೆ ಇದು ಖುಷಿ ಪಡೋ ವಿಚಾರ ಅಂತೂ ಖಂಡಿತ ಅಲ್ಲ. ನಮ್ಮ ಒಂದು ಇಂಡಸ್ಟ್ರಿ ಅಂತ ಅಂದ್ರೆ ಅದು ನಮ್ಮ ಫ್ಯಾಮಿಲಿ ಅವರಲ್ಲಿ ಒಬ್ರು ಅವರು. ಸೊ ಖುಷಿ ಅಂತೂ ಡೆಫಿನೆಟ್ಲಿ ಅಲ್ಲ. ಹಾಗಂತ ಈ ವಿಚಾರದ ಬಗ್ಗೆ ಏನೋ ಮಾತಾಡೋಕ್ಕೆ ನಾನೇನೋ ದೊಡ್ಡ ಒಂದು ಪೊಸಿಷನ್ ಅಲ್ಲಿ ಇರೋಳು ಅಲ್ಲ, ಈಗಿನ್ನೂ ಸ್ಟಾರ್ಟ್ ಮಾಡ್ತಾ ಇರೋಂಥವಳು. ಸೊ ಆಸ್ ಅ ಹ್ಯೂಮನ್ ನೋಡೋದಾದ್ರೆ, ಒಂದು ಆಚೆಗಡೆ ಒಂದು ಥರ್ಡ್ ವ್ಯಕ್ತಿಯಿಂದ ನೋಡೋದಾದ್ರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ರೇಣುಕಾ ಸ್ವಾಮಿಯ ಫ್ಯಾಮಿಲಿ ಏನಿದೆ ಅವರಿಗೆ ಖಂಡಿತವಾಗ್ಲೂ ಆ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತಾನೆ ನಾನು ಆಶಿಸ್ತೀನಿ. ಸೊ ಅದ್ರ ಜೊತೆ ನಮ್ಮ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ, ನಾನು ಅವ್ರನ್ನ ಎಲ್ಲೆಲ್ಲಿ ಮೀಟ್ ಮಾಡಿದ್ದೀನಿ ಅಂದರೆ, ಈಗ ಕಾಟಿರ ಇವೆಂಟಲ್ಲಿ ಮೀಟ್ ಮಾಡಿದೆ, ಸುಮಾರು ಇವೆಂಟ್ಸ್ಗಳಲ್ಲಿ ಮೀಟ್ ಮಾಡಿದೆ. ಅವಾಗೆಲ್ಲ ತುಂಬಾ ಚೆನ್ನಾಗಿ ಅವ್ರ ಜೊತೆ ಇರೋವಂಥ ನನ್ನ ಎಂದು ಮಾತುಕತೆ ಏನೇ ಆಗಿದ್ರು ಒಂದು 3 to 4 times ಇವೆಂಟ್ಸಲ್ಲಿ ಮೀಟ್ ಮಾಡಿರ್ತೀನಿ. ಪ್ರತಿ ಸತಿನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾನು ಇದಕ್ಕಿಂತ ಮುಂಚೆ ಯಾರೇ ದರ್ಶನ್ ಸರ್ ಬಗ್ಗೆ ಕೇಳಿದ್ರು ಇದನ್ನೇ ಹೇಳ್ತಾ ಇದ್ದೆ, ಇವಾಗಲೂ ಕೂಡ ಅದನ್ನೇ ಹೇಳಬೇಕು. ಸೊ ಅವ್ರೇನೋ ಕಷ್ಟದಲ್ಲಿದ್ದಾರೆ ಅಂತ ನಾವೇನೋ ಬೇರೆ ಏನೋ ಹೇಳೋಕ್ಕಾಗಲ್ಲ. ನಮ್ಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಅದನ್ನೇ ಮಾತಾಡಬೇಕು. ಸೊ ತುಂಬ ಚೆನ್ನಾಗಿ ಗೌರವದಿಂದ ನನ್ನ ನಡ್ಸ್ಕೊಂಡಿದ್ರು. ಸೊ ತುಂಬ ಖುಷಿ ಇತ್ತು ನನಗೆ. ಅಂದರೆ ಅಷ್ಟು ಬಿಗ್ ಸ್ಟಾರ್ ಆಗಿ ನಾವೊಂದು ಫ್ರೆಶರ್ಸ್ ಅಂದ್ರೂ ಒಂದು ಅಮ್ಮ ಬನ್ನಿ ಆ ಥರ ತುಂಬ ನೀಟಾಗಿ ನಡ್ಸ್ಕೊಂಡಿದ್ರು. ಸೊ ಅವರು ಈ ಥರದಲ್ಲಿ ಸಿಗಾಕೊಂಡಾಗ ಬೇಜಾರಾಯಿತು. ಅಂದರೆ ನಂಬಕ್ಕೆ ಅಸಾಧ್ಯ ಅಂತಾರಲ್ಲ, ಆ ಥರದೊಂದು ಘಟನೆ ಇದು. ಸೊ ಆದಷ್ಟು ಬೇಗ ಅವರು ಇದರಿಂದ ಆಚೆ ಬರಲಿ ಅಂತಾನೆ ಆಶಿಸ್ತೀನಿ. ನಾನು ಆಸ್ ಅ ಒಂದು ಅವರ ಒಂದು ಅಭಿಮಾನಿಯಾಗಿನೇ ಆಶಿಸ್ತೀನಿ. ಸೊ ಇಲ್ಲಿ ನಾವು ನಿಂತ್ಕೊಂಡು ಯಾವ್ದು ತಪ್ಪು ಯಾವ್ದು ಸರಿ ಹೇಗ್ ಮಾಡ್ಬೇಕಿತ್ತು ಅದನ್ನ ಮಾತಾಡೋದು ತಪ್ಪು. ಯಾಕಂದ್ರೆ ಅದಿನ್ನೂ ಕಾನೂನಲ್ಲಿ ಕೋರ್ಟಲ್ಲಿ ಇರೋದ್ರಿಂದ ನಾವಿಲ್ಲಿ ಊಹಾಪೋಹಗಳನ್ನ ಮಾತಾಡೋದು ತಪ್ಪಾಗುತ್ತೆ. ಅಂದ್ರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸ್ಬೇಕಂತೆ ಅಂತ ಅದನ್ನ ನಾನು ನಂಬ್ತೀನಿ. ಸೊ ನೋಡೋಣ, ಲೈಕ್ ವಿ ಆಲ್ ಹ್ಯಾವ್ ಟು ವೇಟ್ ಇವಾಗ ಏನಾಗುತ್ತೆ ಅಂತ. ಸೊ ಆ ಸಾವಿಗೂ ನ್ಯಾಯ ಸಿಗ್ಬೇಕು, ಅದ್ರ ಜೊತೆ ದರ್ಶನ್ ಸರು ನಿರಪರಾಧಿಯಾಗಿ ಆಚೆ ಬರಬೇಕು ಅನ್ನೋದು ನನ್ನ ಒಂದು ನಟಿಯಾಗಿ ಒಂದು ಆಸೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಆದಷ್ಟು ಎಲ್ಲರೂ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿದೆ. ಅವ್ರಿಗೆಲ್ರಿಗೂ ಒಂದು ಅಭಿನಂದನೆಗಳನ್ನ ನಾನು ಇಲ್ಲಿಂದ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ ಅಂತ. ಈ ಪರಪ್ಪನ ಅಗ್ರಹಾರ ಕಾರಾಗೃಹ ಇತ್ತೀಚೆಗೆ ಸೆಲೆಬ್ರಿಟಿಗಳ ಅಡ್ಡ ಆಗ್ಬಿಟ್ಟಿದೆ ಅಂತ ಹೇಳಿ. ಅಂದ್ರೆ ಸಿನಿಮಾ ಫೀಲ್ಡ್ನವರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಹೀಗೆ ದರ್ಶನ್ ಅವ್ರ ಸ್ಟೋರಿ ಇಷ್ಟೊತ್ತವರೆಗೂ ನೀವು ಅಪ್ಡೇಟ್ ತಗೊಂಡ್ರಿ. ನಾಗೇಂದ್ರ, ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿದ್ದಾರೆ. ಬೇಲ್ ಪಡೆದು ಆಚೆ ಬರೋ ಪ್ರಯತ್ನವನ್ನ ಮಾಡೋಕ್ಕೂ ಕೂಡ ಹಿಂದೇಟನ್ನ ಹಾಕ್ತಿದ್ದಾರಂತೆ ಬಿ ನಾಗೇಂದ್ರ ಅವರು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಇಡಿ ಎನ್ಕ್ವೈರಿ ಸಂದರ್ಭದಲ್ಲಿ ತಪ್ಪಾಗಿರೋದನ್ನ ಒಪ್ಕೊಂಡ್ಬಿಟ್ರ ಮಾಜಿ ಸಚಿವರು ಅನುಮಾನ ಕಾಡ್ತಾ ಇದೆ. ಮಾಡಿದ ತಪ್ಪಿಗೆ ಇದೀಗ ಪರಪ್ಪನ ಅಗ್ರಹಾರದಲ್ಲೇ ಉಳಿಯೋ ಪರಿಸ್ಥಿತಿ ಬಂದ್ಬಿಡುತ್ತಾ? ರಿಪಬ್ಲಿಕ್ ಕನ್ನಡದ ಬಡಿಯಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಯಾಕೆ ಬೇಲ್ ಪಡಿಲಿಕ್ಕೆ ಮುಂದಾಗ್ತಾ ಇಲ್ಲ? ತನಿಖೆ ಸಂದರ್ಭದಲ್ಲಿ ನಾಗೇಂದ್ರ ಅವರೇನಾದ್ರೂ ತಮ್ಮ ಪಾತ್ರ ಇದರಲ್ಲಿ ಇರೋದನ್ನ ಒಪ್ಕೊಂಡ್ಬಿಟ್ರ? ಇದಾದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜುಲೈ 22ನೇ ತಾರೀಕು ಜೈಲ್ ಸೇರಿದ್ರು ಮಾಜಿ ಸಚಿವರಾದ ನಾಗೇಂದ್ರ ಅವರು. ಜೈಲ್ ಸೇರಿ ಹತ್ರ 2 ವಾರ ಕಳೆದೋಯ್ತು. ಬೇಲ್ಗೆ ಈವರೆಗೂ ಕೂಡ ಅರ್ಜಿಯನ್ನ ಹಾಕೊಂಡಿಲ್ಲ. ಹಾಗಾದ್ರೆ ತಪ್ಪು ಮಾಡದೆ ಇದ್ದಿದ್ರೆ ಯಾಕೆ ಬೇಲ್ ಪಡೀಲಿಕ್ಕೆ ಮುಂದಾಗ್ತಿರ್ಲಿಲ್ಲ? ಒಂದು ಕಾಮನ್ ಡೌಟ್ ಇದು. ತಪ್ಪು ಮಾಡಿಲ್ಲ ಅಂತಂದ್ರೆ ಜೈಲಲ್ಲಿ ಯಾಕೆ ಇರೋದು ಅಂತ ಹೇಳಿ ಜೈಲಿನಿಂದ ಆಚೆ ಬರೋ ಪ್ರಯತ್ನವನ್ನ ಸಹಜವಾಗಿ ಯಾರೇ ಆದ್ರೂ ಕೂಡ ಮಾಡ್ತಾರೆ. ಅಂಥದ್ರಲ್ಲೂ ಕೂಡ ಪ್ರಭಾವಿಗಳು, ಮಂತ್ರಿಗಳಾಗಿದ್ದವರು ಯಾಕೆ ಇವರು ಬೇಲ್ ಪಡೀಲಿಕ್ಕೆ ಮುಂದಾಗ್ತಿಲ್ಲ ಅನ್ನೋ ಅನುಮಾನ. ಇಡಿ ಬಳಿಯಲ್ಲಿ ಇರುವ ಪ್ರಬಲ ಸಾಕ್ಷ್ಯಕ್ಕೆ ಹೆದರಿದ್ರ ನಾಗೇಂದ್ರ? ಈ ಕಾರಣಕ್ಕೇನೆ ಬೇಲ್ ಪಡೆಯೋದ್ರಿಂದ ಸುಮ್ಮನಾಗ್ಬಿಟ್ಟಿದ್ದಾರ ಮಾಜಿ ಮಿನಿಸ್ಟರ್ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಯಾಕೆ ಬೇಲ್ ಪಡೀಲಿಕ್ಕೆ ಹಿಂದೇಟು? ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಬಗ್ಗೆ ಸಾಕ್ಷ್ಯಗಳೇ ಭಯ ತಂದಿದೆ ಮಾಜಿ ಮಿನಿಸ್ಟರ್ಗೆ ಅನ್ನೋದೊಂದು ಸಣ್ಣ ಸುಳಿವಿದೆ. ಏನಾ ಸಾಕ್ಷ್ಯಗಳು ಹಾಗಾದ್ರೆ? ಸ್ಮಿತಾ, ಖಂಡಿತವಾಗ್ಲೂ ಕೂಡ ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಓರ್ವ ಮಾಜಿ ಸಚಿವ ಅರೆಸ್ಟ್ ಆಗ್ತಾನೆ ಅಂದ್ರೆ ಇದು ನಿಜಕ್ಕೂ ಕೂಡ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಕಾರದ ಒಂದಷ್ಟು ಶಾಸಕರು ಮತ್ತೆ ಸಚಿವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಜನರ ಹಣವನ್ನ ಇವ್ರು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಧಿಕಾರಿಗಳು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬ್ರೇಕ್ ಆದ್ಮೇಲೆ ಅದರ ಇಂಪ್ಯಾಕ್ಟ್ ಅಲ್ಲಿ
ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಜುಲೈ 22ನೇ ತಾರೀಕು ಅರೆಸ್ಟ್ ಆಗಿರ್ತಾರೆ. ಆದ್ರೆ ಅರೆಸ್ಟ್ ಆಗಿ 2 ವಾರ ಕಳೆದ್ರು ಕೂಡ ಇನ್ನೂ ಕೂಡ ಅವರ ಪರ ವಕೀಲರು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಕೆಲಸನ ಮಾಡಿದ್ರು. ಹಾಗಾಗಿ ಇದರಿಂದ ಒಂದಷ್ಟು ಅನುಮಾನಗಳು ಕೂಡ ಮೇಲ್ನೋಟಕ್ಕೆ ಮೂಡ್ತಿದೆ. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಸಚಿವ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರು ಆ ಒಂದು ತಪ್ಪನ್ನ ಒಪ್ಪಿಕೊಂಡ್ರ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ. ಯಾಕಂದ್ರೆ ಯಾರೋ ಒಬ್ಬ ಅಧಿಕಾರಿಗಳು ಈ ರೀತಿಯಾದಂತಹ ಮಾಜಿ ಸಚಿವ ಅಥವಾ ಸರ್ಕಾರದಲ್ಲಿರುವಂತಹ ಶಾಸಕರನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಅಷ್ಟು ಈಸಿಯಾಗಿ ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಾಪರ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವರ ಮನೆಯನ್ನ 2-3 ದಿನಗಳ ಕಾಲ ಕಂಪ್ಲೀಟ್ ಆಗಿ ಶೋಧ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರ ನಿಗಮಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಮುಖ ದಾಖಲೆಗಳು ಕೂಡ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಹೀಗಾಗಿ ಪ್ರತಿಯೊಂದು ಎವಿಡೆನ್ಸ್ ಗಳನ್ನು ಕೂಡ ಇಡಿ ಅಧಿಕಾರಿಗಳಿಗೂ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಕೆಲವೊಂದ್ ಕಡೆ ಅವರ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿರೋದ್ರಿಂದ ಬಿ ನಾಗೇಂದ್ರ ಅವರು ಇಂಡೈರೆಕ್ಟ್ ಆಗಿ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಅನುಮಾನ ಸದ್ಯಕ್ಕೆ ಮೂಡಿದೆ. ಇಲ್ಲಿವರೆಗೂ ಕೂಡ ಅವರ ಪರ ವಕೀಲರು ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರು ಆ ಒಂದು ತಪ್ಪನ್ನ ಮಾಡಿದ್ದಾರೆ ಅನ್ನುವಂತ ಗಿಲ್ಟ್ ಅವ್ರಿಗೆ ಕಾಡ್ತಿದೆ ಅನ್ನುವಂತ ಅನುಮಾನ ಸದ್ಯಕ್ಕೆ ಶುರುವಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ಮಹದೇಶ್ ಮಾಹಿತಿಗಾಗಿ. ವಾಲ್ಮೀಕಿ ನಿಗಮದ ಹಗರಣ ಸದನದಲ್ಲೂ ಕೂಡ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಯಿತು. ಇನ್ಫ್ಯಾಕ್ಟ್ ಪಾದಯಾತ್ರೆ ಮಾಡ್ತಾ ಇರೋದು ಈಗ ಸದ್ಯಕ್ಕೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದರೂ ಕೂಡ ಬಿಜೆಪಿ ಜೆಡಿಎಸ್ ಅಲ್ಲಲ್ಲಿ ಈ ವಿಚಾರವನ್ನ ಕೂಡ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಹಿಂದ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರ ಅವಧಿಯ ಸರ್ಕಾರದಲ್ಲಿ, 2ನೇ ಅವಧಿಯ ಸರ್ಕಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಂದುಳಿದ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದು ದೊಡ್ಡ ಕೂಗು. ಒಂದ್ ಕಡೆ ವಾಲ್ಮೀಕಿ, ಹಾಗೆ ಮುಡಾವನ್ನ ಕೂಡ ಇದೀಗ ದಲಿತರಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೂಲ ಮಾಲೀಕರು ದಲಿತರಿದ್ರು, ಅವರಿಂದ ಅನ್ಯಾಯ ಮಾಡಿ ಸೈಟ್ ಖರೀದಿ ಮಾಡಿದ್ದಾರೆ, ಇದು ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಇದರ ಜೊತೆಯಲ್ಲಿ ನಿನ್ನೆ ಆದ ಒಂದು ಅನುಮಾನಾಸ್ಪದ ಸಾವು ಪೊಲೀಸ್ ಇಲಾಖೆಯಲ್ಲಿ ಪರಶುರಾಮ್ ಅವರದು. ಹೀಗಾಗಿ ಎಲ್ಲಾ ವಿಚಾರವನ್ನ ಕೂಡ ದೊಡ್ಡ ದಲಿತಾಸ್ತ್ರವನ್ನಾಗಿಸ್ಕೊಂಡು ಸರ್ಕಾರದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಪ್ರಯೋಗ ಮಾಡ್ತಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಾಗಿ ವೈಯಕ್ತಿಕವಾಗಿ ನಾಗೇಂದ್ರ ಅವರು ವರ್ಚಸ್ಸು ಈ ಬೇಲ್ ಪಡಿಲಿಕ್ಕೂ ಕೂಡ ಹಿಂದೆಟನ್ನ ಹಾಕುವ ಪರಿಸ್ಥಿತಿಯಲ್ಲಿದ್ದಾರೆ ಅಂತಂದ್ರೆ ಇನ್ನೆಷ್ಟು ಪ್ರಬಲವಾದ ಸಾಕ್ಷ್ಯಗಳು ಇರಬಹುದು ಇಡಿ ಬಳಿಯಲ್ಲಿ. ಕಾದು ನೋಡೋ ತಂತ್ರನ ಅಂತ ಇರಬಹುದು. ಇಡಿ ಎಂಟರ್ ಆಗಿದ್ರ ಬಗ್ಗೆನೇ ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಬಿಜೆಪಿ ಪಾಳೆಯ ಈ ಪ್ರಕರಣವನ್ನ ತನಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಳಿಕ್ಕೆ ಇಡಿಯನ್ನ ಕರೆಸಿದ್ದಾರೆ ಇತ್ಯಾದಿ ಇತ್ಯಾದಿ ಆರೋಪ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇತ್ತು. ಬಟ್ ಇಲ್ಲಿ ತನಿಖಾ ಸಂಸ್ಥೆಗಳು ನಡೆಸ್ತಾ ಇರುವ ತನಿಖೆ ನಿಜಕ್ಕೂ ಕೂಡ ಉರುಳಾಗ್ತಿದೆ. ಯಾರು ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ಅನ್ನೋದಕ್ಕೆ ದರ್ಶನ್ ಪ್ರಕರಣನೂ ಸಾಕ್ಷಿ ಆಗ್ತಾ ಇದೆ. ಸೇಮ್ ವೇ ನಾಗೇಂದ್ರ ಅವರಿಗೂ ಕೂಡ ಈಸಿಯಾಗಿ ಆಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಪೊಲಿಟಿಕಲ್ ಬ್ಲೇಮ್ ಗೇಮು ಆಚೆ ನಿಂತ್ಕೊಂಡು ಏನೇ ವಿಶ್ಲೇಷಣೆ ಮಾಡಿದ್ರು ಕೂಡ ಸುಲಭವಾಗಿ ಇದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎರಡೂ ಪ್ರಕರಣಗಳು ಕೂಡ ತೋರಿಸ್ತಾ ಇದೆ.